ಕಾಂಗ್ರೆಸ್ನಿಂದ ದುಡ್ಡು ಕೇಳಿ ತಗೊಳ್ಳಿ, ಓಟು ಮಾತ್ರ ಬಿಜೆಪಿಗೆ ಹಾಕಿ ಅಂತ ಚಿಕ್ಕಾಟಿ ಗ್ರಾಮದಲ್ಲಿ ಕೆಎಸ್ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಮೈಸೂರು ಜಿಲ್ಲೆ ಗುಂಡ್ಲುಪೇಟೆ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಾಟಿಯಲ್ಲಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದು, ಡಿಕೆ ಶಿವಕುಮಾರ್ ಒಂದು ಓಟಿಗೆ 4,000 ಕೊಡ್ತಾರಂತೆ. ಕಾಂಗ್ರೆಸ್ ಲೀಡರ್ಗಳು ಸಿಕ್ಕರೆ ದುಡ್ಡು ಕೇಳಿ ತೆಗೆದುಕೊಳ್ಳಿ, ಆದ್ರೆ ನಿಮ್ಮ ಓಟನ್ನ ಮಾತ್ರ ಬಿಜೆಪಿ ಅಭ್ಯರ್ಥಿಗೆ ಹಾಕಿ ಅಂತ ಚಿಕ್ಕಾಟಿ ಗ್ರಾಮದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದು, ಈ ಹೇಳಿಕೆ ಈಗ ವಿವಾದಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಿಂದ ದುಡ್ಡು ಕೇಳಿ ತಗೊಳ್ಳಿ, ಆದ್ರೆ ಓಟು ಮಾತ್ರ ಬಿಜೆಪಿಗೆ ಹಾಕಿ ಅಂತ ಚಿಕ್ಕಾಟಿ ಗ್ರಾಮದಲ್ಲಿ ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆ ಗುಂಡ್ಲುಪೇಟೆ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಾಟಿಯಲ್ಲಿ ಡಿಕೆ ಶಿವಕುಮಾರ್ ಒಂದು ಓಟಿಗೆ 4,000 ಕೊಡ್ತಾರಂತೆ. ಕಾಂಗ್ರೆಸ್ ಲೀಡರ್ಗಳು ಸಿಕ್ಕರೆ ದುಡ್ಡು ಕೇಳಿ ತೆಗೆದುಕೊಳ್ಳಿ, ಆದ್ರೆ ನಿಮ್ಮ ಓಟನ್ನ ಮಾತ್ರ ಬಿಜೆಪಿಗೆ ಹಾಕಿ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಈ ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಎಲೆಕ್ಷನ್ ನಲ್ಲಿ ದುಡ್ಡು ತಗೊಂಡು ಓಟ್ ಹಾಕೋದೇ ದೊಡ್ಡ ಅಪರಾಧ. ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷದ ನಾಯಕರೊಬ್ಬರು ಈ ರೀತಿಯ ಒಂದು ಹೇಳಿಕೆಯನ್ನ ಕೊಡೋದು ಜನರ ಮೇಲೂ ಕೂಡ ಸಾಕಷ್ಟು ಪ್ರಭಾವ ಬೀಳುತ್ತೆ. ಆದಷ್ಟು ಹಣ ಮತ್ತೆ ಈ ಒಂದು ಮತದಾನದಿಂದ ಸಾಕಷ್ಟು ಡಿಫರೆನ್ಸ್ ಅನ್ನ ಕಾಯ್ದುಕೋಬೇಕು ಅಂತ ಚುನಾವಣಾ ಆಯೋಗ ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದ್ರೆ ಈ ರೀತಿಯ ಹೇಳಿಕೆಯನ್ನ ಬೇಜವಾಬ್ದಾರಿತನವಾಗಿ ತೋರಿಸಿದ್ರೆ ಮತದಾರರ ಮೇಲೆ ಪ್ರಭಾವ ಬೀರದಂಗಾಗತ್ತೆ ಅಂತ ಈಗ ಈ ಹೇಳಿಕೆಯ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಕೆಎಸ್ ಈಶ್ವರಪ್ಪ ಅವರ ಈ ಹೇಳಿಕೆ ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಯಾವ ರೀತಿ ಉಲ್ಲೇಖ ಮಾಡಿ ಹೇಳಿದ್ದಾರೆ ಈ ವಿಚಾರವನ್ನ? ಸುಕನ್ಯಾ, ಏನು ಅಂತಂದ್ರೆ ಈಶ್ವರಪ್ಪ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಒಂದು ಪ್ರಚಾರ ಕೊಟ್ಟಿರುವಂತದ್ದು. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಒಂದು ಮತಕ್ಕೆ 4,000 ಹಣವನ್ನು ಬಂದರೆ ಇದೆ. ಹಣವನ್ನು ತೆಗೆದುಕೊಂಡ್ರೆ ಮಾತ್ರ ಬಿಜೆಪಿಗೆ ಹಾಕಿ ಅನ್ನುವಂತ ಮಾತನ್ನ ಪ್ರಚಾರ ಭಾಷಣದಲ್ಲಿ ಈಶ್ವರಪ್ಪನವರು ಹೇಳಿರುವಂತದ್ದು. ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ ಸುಖೇಶ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಒಟ್ಟಾರೆ ಒಂದು ಓಟಿಗೆ 4,000 ರೂಪಾಯಿ ಕೊಡ್ತಾರಂತೆ ಕಾಂಗ್ರೆಸ್ನವರು. ಹೀಗಾಗಿ ಕಾಂಗ್ರೆಸ್ ಅವ್ರ ಕೈಯಿಂದ ನೀವು ದುಡ್ಡು ತಗೊಳ್ಳಿ, ಆದ್ರೆ ವೋಟ್ ಮಾತ್ರ ಬಿಜೆಪಿಗೆ ಹಾಕಿ ಅನ್ನುವಂತಹ ಮಾತನ್ನ ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಅವರ ಈ ಒಂದು ಹೇಳಿಕೆ ಈಗ ವಿವಾದಕ್ಕೆ ಕಾರಣವಾಗಿದೆ. ಅಂದ್ರೆ ಒಂದು ಪರೋಕ್ಷವಾಗಿ ದುಡ್ಡನ್ನ ತಗೊಳ್ಳುವ ವಿಚಾರದಲ್ಲಿ ಅವರು ಮತದಾರರ ಮೇಲೆ ಪ್ರಭಾವ ಬೀರದಂತಾಗುತ್ತೆ ಅನ್ನುವಂತಹ ಒಂದು ಅಸಮಾಧಾನ. ಯಾಕಂದ್ರೆ ದುಡ್ಡು ತಗೊಳ್ಳೋದನ್ನ ಅವರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದಂಗಾಗತ್ತೆ ಅನ್ನುವ ವಿಚಾರವಾಗಿ ವಿವಾದಕ್ಕೆ ಈ ವಿಚಾರ ಕಾರಣವಾಗಿದೆ. ಇನ್ನು ಅವ್ರು ಹೇಳಿರೋದು, ಇಂಧನ ಸಚಿವ ಡಿಕೆ ಶಿವಕುಮಾರ್ ಒಂದು ಓಟಿಗೆ 4,000 ರೂಪಾಯಿ ಕೊಡ್ತಾರಂತೆ. ಹಾಗಾಗಿ ನೀವು ಕಾಂಗ್ರೆಸ್ ನಾಯಕರ ಕೈಯಿಂದ ದುಡ್ಡು ತಗೊಳ್ಳಿ, ದುಡ್ಡು ಬೇಡ ಅಂತ ಹೇಳ್ಬೇಡಿ, ಆದ್ರೆ ವೋಟ್ ಮಾತ್ರ ಬಿಜೆಪಿಗೆ ಹಾಕಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕೈಗೆ ನೋಟು ಬಿಜೆಪಿಗೆ ವೋಟು ಅನ್ನುವ ರೀತಿಯಲ್ಲಿ ಅವರ ಮಾತು ಬಂದಿದೆ. ಹೀಗಾಗಿ ಈ ಮಾತಿನ ವಿರುದ್ಧ ಈಗ ಅಸಮಾಧಾನ ಉಂಟಾಗಿದೆ. ಮಾತ್ರವಲ್ಲ, ಈ ಮಾತೇನಿದೆ, ಈ ಹೇಳಿಕೆ ಏನಿದೆ, ಅದು ಸಾಕಷ್ಟು ವಿವಾದಕ್ಕೂ ಕಾರಣವಾಗಿದೆ. ಇನ್ನು ಉಪಚುನಾವಣೆಯ ಒಂದು ಪ್ರಚಾರದ ಸಂದರ್ಭದಲ್ಲಿ, ಭರ್ಜರಿಯ ಪ್ರಚಾರದ ಸಂದರ್ಭದಲ್ಲಿ ಈ ರೀತಿಯ ಒಂದು ಎಡವಟ್ಟು ಹೇಳಿಕೆಯನ್ನ ಕೆಎಸ್ ಈಶ್ವರಪ್ಪ ಕೊಟ್ಟಿದ್ದು ನಿಜಕ್ಕೂ ಪಕ್ಷದ ನಾಯಕರಿಗೆ ಮಾತ್ರವಲ್ಲ ಬೇರೆಯವರಿಗೂ ಕೂಡ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನು ಈಶ್ವರಪ್ಪ ಆಗಾಗ ಇಂತಹ ಹೇಳಿಕೆಗಳನ್ನ ಕೊಡ್ತಿರೋದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಇದೇನು ಹೊಸ ವಿಚಾರ ಏನಲ್ಲ ಈಶ್ವರಪ್ಪ ಅವರ ಬಾಯಿಂದ ಇಂತಹ ಮಾತುಗಳು ಬರೋದು. ಆದರೆ ಈಗ ಸ್ವಲ್ಪ ಸಮಯದ ನಂತರ, ತುಂಬಾ ಗ್ಯಾಪ್ನ ನಂತರ ಈ ರೀತಿಯ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಯಾವ ಸಂದರ್ಭದಲ್ಲಿ ಯಾವ ರೀತಿ ಒಂದು ಹೇಳಿಕೆಯನ್ನು ಉಲ್ಲೇಖ ಮಾಡಲಾಗಿದೆ, ಇದರ ವಿರುದ್ಧ ಯಾರ್ಯಾರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ? ಸುಕನ್ಯಾ, ಬಹಳ ಮುಖ್ಯವಾಗಿ ಏನು ಇವತ್ತು ಗುಂಡ್ಲುಪೇಟೆ ಕ್ಷೇತ್ರದ ಚಿಕ್ಕಾಟಿ ಗ್ರಾಮಕ್ಕೆ ಅವರು ಒಂದು ಪ್ರಚಾರ ಮಾಡಲಿಕ್ಕೆ ಬಂದಿರುವಂತದ್ದು. ಅಲ್ಲಿ ಬಹಿರಂಗ ಸಭೆಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಈಶ್ವರಪ್ಪ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಕಾಂಗ್ರೆಸ್ನವರು ಜಾತಿ ಆಧಾರಿತವಾಗಿ, ಧರ್ಮ ಆಧಾರಿತವಾಗಿ ಮತವನ್ನ ಕೇಳುವಂತದ್ದು, ಲೆಕ್ಕಾಚಾರವನ್ನು ಹಾಕುವಂತದ್ದು ಮತ್ತು ಹಣ ಮತ್ತು ಹೆಂಡವನ್ನ ಹಂಚಿ ಕೂಡ ಈ ರೀತಿ ಒಂದು ಮತವನ್ನ ಪಡಿತಾರೆ ಎನ್ನುವಂಥದ್ದು. ಅದೇ ರೀತಿಯಲ್ಲಿ ಗುಂಡ್ಲುಪೇಟೆಯಲ್ಲಿ ಕೂಡ ಸುಮಾರು 4,000 ರೂಪಾಯಿ ಒಂದು ಓಟಿಗೆ ಹಂಚಿಕೆ ಮಾಡ್ಲಿಕ್ಕೆ ಈಗಾಗಲೇ ಕಾಂಗ್ರೆಸ್ನವರು ತೀರ್ಮಾನವನ್ನ ಮಾಡಿದ್ದಾರೆ ಎನ್ನುವಂತ ಮಾತನ್ನ ಈಶ್ವರಪ್ಪನವರು ಹೇಳಿರುವಂತದ್ದು. ಈ ಒಂದು ಮಾಹಿತಿ ಕೂಡ ನನಗೆ ಬಂದಿದೆ. ಹಾಗಾಗಿ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳು ಯಾರಾದ್ರೂ ಸಿಕ್ಕಿದ್ರೆ ಅವರಿಂದ ನೀವು ಹಣವನ್ನ ಕೇಳಿ ತಗೊಳ್ಳಿ ಮತ್ತು ನೀವು ಹಣ ಅವರಿಂದ ತಗೊಳ್ಳಿ, ವೋಟನ್ನ ಬಿಜೆಪಿಗೆ ಹಾಕಿ ಎನ್ನುವಂತ
ಮಾತನ್ನ ಈಶ್ವರಪ್ಪ ಅವರು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆ ಹಣ ಮತ್ತು ಹೆಂಡದ ಮೇಲೆ ನಡೆಯುತ್ತೆ. ಕಾಂಗ್ರೆಸ್ನವರು ಸಂಪೂರ್ಣವಾಗಿ ಅದಕ್ಕೆ ಸಿದ್ಧರಾಗಿದ್ದಾರೆ. ಹಾಗೆ ಅವರ ಬಳಿ ಹಣವನ್ನು ತೆಗೆದುಕೊಂಡು ನಮಗೆ ಮತ ಹಾಕೋದು ಮಾತ್ರ ನೀವು ಮರಿಬೇಡಿ, ಮತವನ್ನು ಮಾತ್ರ ಬಿಜೆಪಿಗೆ ಹಾಕಿ ಅನ್ನುವಂತ ಮಾತನ್ನ ಇವತ್ತು ಹೇಳಿರುವಂತದ್ದು. ಹೀಗೆ ಸಾಕಷ್ಟು ಬಾರಿ ವಿವಾದಾತ್ಮಕ ಹೇಳಿಕೆಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಈಶ್ವರಪ್ಪ ಅವರು ಚುನಾವಣೆಯಲ್ಲಿ ಹಣವನ್ನು ಪಡಿಬೇಕು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿ ಮತ್ತೊಂದು ವಿವಾದವನ್ನು ಈಗ ಹುಟ್ಟುಹಾಕಿರುವಂತದ್ದು. ಸುಕನ್ಯಾ, ಧನ್ಯವಾದ ಸುಖೇಶ್.